ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಚುನಾವಣೆಗಳು ಬರ್ತಿದ್ದ ಹಾಗೆ ಎಲ್ಲೆಲ್ಲೋ ಮಲಗಿದ್ದ ಎಲ್ಲ ಭೂತಗಳು ಒಂದೇ ಸಮಕ್ಕೆ ಮೇಲೆದ್ದು ಆಕಳಿಸೋದಕ್ಕೆ ಶುರು ಮಾಡುತ್ತವೆ. ಈಗ ಅಂಥದ್ದೇ ಒಂದು ಭೂತ ಹೊರಗೆ ಬಂದಿದೆ. ಅದರ ಹೆಸರು ರಫೇಲ್. ಕಳೆದ ಸಂಸತ್ ಚುನಾವಣೆಯ ಸಮಯದಲ್ಲಿ ರಫೇಲ್ ಖರೀದಿ ಬಗ್ಗೆ ಪ್ರತಿಪಕ್ಷಗಳ ಆರೋಪಗಳು, ಆಡಳಿತ ಪಕ್ಷದ ಸಮರ್ಥನೆಗಳು ಇವೆಲ್ಲವನ್ನು ನೀವು ಕೇಳಿದ್ರಿ. ಈಗ ಮತ್ತೆ ರಫೇಲ್ ಸುದ್ದಿ ಆಗ್ತಾ ಇದೆ. ರಫೇಲ್ ಯುದ್ಧ ವಿಮಾನಗಳನ್ನು ತಯಾರು ಮಾಡೋ ಸಂಸ್ಥೆ ಡೆಸಾಲ್ಟ್ ಏವಿಯೇಷನ್ ರಫೇಲ್ ಡೀಲಿಗೆ ಸಂಬಂಧಪಟ್ಟ ಹಾಗೆ ಸುಮಾರು 1 ಮಿಲಿಯನ್ ಯೂರೋ ಅಂದರೆ 10 ಲಕ್ಷ ಯೂರೋಗಳನ್ನು ಭಾರತದ ಮಧ್ಯವರ್ತಿಯೊಬ್ಬನಿಗೆ ಅಕ್ರಮವಾಗಿ ಕೊಟ್ಟಿದೆ ಅನ್ನೋ ಬಗ್ಗೆ ಫ್ರಾನ್ಸ್ ಮಾಧ್ಯಮವೊಂದರ ತನಿಖಾ ವರದಿ ಹೇಳ್ತಾ ಇದೆ. ಮತ್ತು ಆ ವರದಿ ಫ್ರಾನ್ಸ್ನ ಆಂಟಿ ಕರಪ್ಷನ್ ಏಜೆನ್ಸಿಯ ದಾಖಲೆಗಳನ್ನು ಆಧರಿಸಿ ಮಾಡಲಾದ ವರದಿಯಾಗಿದ್ದು, ಈ ಬಗ್ಗೆ ಸಂಪೂರ್ಣ ತನಿಖೆಗೆ ಆದೇಶಿಸುವಂತೆ ಭಾರತದ ಪ್ರತಿಪಕ್ಷಗಳು ಆಡಳಿತ ಸರ್ಕಾರವನ್ನು ಒತ್ತಾಯಿಸುವುದಕ್ಕೆ ಶುರು ಮಾಡ್ತಾ ಇವೆ. ಹಾಗಾದರೆ ಏನದು ಫ್ರಾನ್ಸ್ ಮಾಧ್ಯಮ ಬಹಿರಂಗಪಡಿಸಿದ ಆ ಸತ್ಯ? ಆ ವರದಿಲಿ ಏನಿದೆ? ಅದರ ಮೂಲ ಯಾವುದು? ಡೆಸಾಲ್ಟ್ ಭಾರತದಲ್ಲಿ ಯಾರಿಗೆ ಅಕ್ರಮವಾಗಿ ಲಂಚ ಕೊಟ್ಟಿದೆ? ಆತನಿಗೂ ಆಡಳಿತಾರೂಢರಿಗೂ ಏನಾದರೂ ಸಂಬಂಧ ಇದೆಯಾ? ಈ ಬಗ್ಗೆ ಒಂದಷ್ಟು ವಿಷಯಗಳನ್ನು ಇಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಗೆಳೆಯರೆ, ಭಾರತದಲ್ಲಿ ರಕ್ಷಣಾ ಸಾಮಗ್ರಿಯ ಖರೀದಿ ಅಂದರೆ ಅಲ್ಲೊಂದಷ್ಟು ಭ್ರಷ್ಟಾಚಾರದ ವಾಸನೆ, ಆರೋಪಗಳು ಬರದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಈ ಹಿಂದೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಿಯಾಗಿದ್ದ ಕಾಲದಲ್ಲಿ ಭಾರತದ ಮೊಟ್ಟ ಮೊದಲ ಭ್ರಷ್ಟಾಚಾರ ಪ್ರಕರಣ ಅಂತ ಅನ್ನಿಸ್ಕೊಂಡಿದ್ದು ಕೂಡ ಭಾರತೀಯ ಸೇನೆಗಾಗಿ ಒಂದಷ್ಟು ಜೀಪುಗಳನ್ನು ಖರೀದಿ ಮಾಡಿದ ವ್ಯವಹಾರ. ಅದಾದ ನಂತರ ಬೋಫರ್ಸ್ ವಿಷಯದಲ್ಲಿ ಏನಾಯಿತು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅಲ್ಲಿ ಭಯಾನಕ ಭ್ರಷ್ಟಾಚಾರವಾಗಿದೆ ಅನ್ನೋದನ್ನೇ ವಿಷಯ ಮಾಡಿಕೊಂಡು ರಾಜೀವ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ನಡೆಸಿದೆ ಅಂತ ಆರೋಪಿಸಿ ವಿಶ್ವನಾಥ ಪ್ರತಾಪ್ ಸಿಂಗ್ ಭಾರತದ ಪ್ರಧಾನಿ ಕೂಡ ಆದರು. ಅದಾದ ಮೇಲೆ ಅಗಸ್ತಾ ವೆಸ್ಟ್ಲ್ಯಾಂಡ್ ಹೆಲಿಕಾಪ್ಟರ್ ಹಗರಣ ಸುದ್ದಿ ಮಾಡ್ತು. ಅದರ ಬೆನ್ನಲ್ಲೇ ರಫೇಲ್ ಖರೀದಿಯಲ್ಲಿ ಕೂಡ ಸಾಕಷ್ಟು ಅವ್ಯವಹಾರ ಆಗಿದೆ ಅನ್ನೋ ಆರೋಪಗಳು ಕೇಳಿಬಂದವು. UPA ಸರ್ಕಾರ ನಿಗದಿಪಡಿಸಿದ್ದ ಬೆಲೆಗೂ NDA ಸರ್ಕಾರ ಅವುಗಳನ್ನು ಖರೀದಿ ಮಾಡಿದ ಬೆಲೆಗೂ ಸಾಕಷ್ಟು ವ್ಯತ್ಯಾಸ ಇದೆ ಅಂತ ಅವತ್ತಿನ ಕಾಂಗ್ರೆಸ್ ನಾಯಕರು ಆರೋಪ ಮಾಡಿದರು. ಕಡೆಗೆ ಈ ವಿಷಯ ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನು ಹತ್ತಿತು. ರಫೇಲ್ ಬಗೆಗಿನ ಎಲ್ಲ ಆರೋಪಗಳಲ್ಲೂ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಕ್ಲೀನ್ ಚಿಟ್ ಅನ್ನು ಕೊಡ್ತು. ಅಲ್ಲಿಗೆ ರಫೇಲ್ ಕುರಿತಾದ ವಿವಾದ ತಣ್ಣಗಾಗಿತ್ತು. ಭಾರತಕ್ಕೆ 2ನೇ ಹಂತದ ರಫೇಲ್ಗಳು ಕೂಡ ಬಂದವು. ಇಷ್ಟೆಲ್ಲ ಆದ ಮೇಲೆ ಈಗ ಮತ್ತೆ ರಫೇಲ್ ವಿವಾದ ಮುಂಚೂಣಿಗೆ ಬರ್ತಾ ಇದೆ. ಅದು ಕೂಡ ಫ್ರಾನ್ಸ್ನ ಮೀಡಿಯಾ ಪಾರ್ಟ್ ಅನ್ನೋ ಸುದ್ದಿ ಸಂಸ್ಥೆ ಮಾಡಿರುವ ವರದಿಯಿಂದಾಗಿ. ಹಾಗಾದರೆ ಆ ವರದಿಲಿ ಏನಿದೆ? ಅದು ಎಷ್ಟರ ಮಟ್ಟಿಗೆ ನಂಬಲರ್ಹವಾದ ಸುದ್ದಿ? ಗೆಳೆಯರೆ, ನಮ್ಮಲ್ಲಿ ಹೇಗೆ ಸಾಕಷ್ಟು ತನಿಖಾ ವರದಿಗಳನ್ನು ಪ್ರಕಟಿಸುವ ಮಾಧ್ಯಮಗಳಿವೆಯೋ ಅದೇ ರೀತಿ ಫ್ರಾನ್ಸ್ನಲ್ಲಿ ಕೂಡ ಇವೆ. ಅವರು ಡಸಾಲ್ಟ್ ಸಂಸ್ಥೆಯ ವಿರುದ್ಧ ಒಂದು ವರದಿಯನ್ನು ಪ್ರಕಟಿಸ್ತಾರೆ ಅಂದರೆ ಅದಕ್ಕೆ ಸಂಬಂಧಪಟ್ಟ ಯಾವುದಾದ್ರೂ ದಾಖಲೆಗಳು ಅವರ ಬಳಿ ಇರಲೇಬೇಕು ತಾನೆ. ಮತ್ತು ಅದರ ಸತ್ಯಾಸತ್ಯತೆ ಏನು ಅನ್ನೋದು ಆ ನಂತರ ನಡೆಯುವ ತನಿಖೆಯಿಂದಾಗಿ ಮಾತ್ರ ಹೊರಬರಬೇಕು. ಇಲ್ಲಿ ಮೀಡಿಯಾ ಪಾರ್ಟ್ ಫ್ರಾನ್ಸ್ನ ಆಂಟಿ ಕರಪ್ಷನ್ ಏಜೆನ್ಸಿಯ ವರದಿಯನ್ನು ಆಧಾರವಾಗಿಟ್ಕೊಂಡು ಭಾರತದ ಮಿಡ್ಲ್ ಮನ್ಗೆ ಡಸಾಲ್ಟ್ 1 ಮಿಲಿಯನ್ ಯೂರೋಗಳಷ್ಟು ಹಣವನ್ನು ಕೊಟ್ಟಿದೆ ಅಂತ ವರದಿ ಮಾಡಿದೆ. ಇಲ್ಲಿ ಆಗಿರೋದೇನು ಅಂದರೆ 2017ರ ಹೊತ್ತಿಗೆ ಫ್ರಾನ್ಸ್ ಅಲ್ಲಿ ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳು ಕೇಳಿಬರೋದಕ್ಕೆ ಶುರುವಾದವು. ಆಗ ಅಲ್ಲಿನ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂತು. ಭ್ರಷ್ಟಾಚಾರ ಪ್ರಕರಣಗಳ ಬಗ್ಗೆ ತನಿಖೆ ಮಾಡೋದಿಕ್ಕೆ ಅಂತಲೇ ಅವರು ಆಂಟಿ ಕರಪ್ಷನ್ ಏಜೆನ್ಸಿಯೊಂದನ್ನು ರಚಿಸಿದರು. ಸಾಮಾನ್ಯವಾಗಿ ಭಾರತದಂತಹ ದೇಶದಲ್ಲಾದ್ರೆ ಒಂದು ಆಂಟಿ ಕರಪ್ಷನ್ ಏಜೆನ್ಸಿ ನಮಗಿಲ್ಲಿ ಸಾಕಾಗೋದಿಲ್ಲ. ಇಲ್ಲಿನ ಜನಸಂಖ್ಯೆ ಮತ್ತು ಇಲ್ಲಾಗೋ ಭ್ರಷ್ಟಾಚಾರದ ಲೆಕ್ಕವನ್ನು ಗಮನಿಸಿದ್ರೆ ಪ್ರತಿಯೊಂದು ಪ್ರಕರಣದ ತನಿಖೆಗೆ ಕೂಡ ಒಂದೊಂದು ಏಜೆನ್ಸಿಯನ್ನು ರಚನೆ ಮಾಡಿದ್ರು. ನಮ್ಮ ದೇಶದಲ್ಲಿ ಅದು ಸಾಕು ಅಂತ ಏನು ಅನ್ಸೋದಿಲ್ಲ. ಆದರೆ ಫ್ರಾನ್ಸ್ ಹಾಗಲ್ವಲ್ಲ. ಅಲ್ಲಿರೋದೇ 6.25 ಕೋಟಿ ಜನ. ಹೀಗಾಗಿ ಅಲ್ಲಿ ಒಂದು ಏಜೆನ್ಸಿಯನ್ನು ಮಾಡಿದರೆ ಅವರು ಅಲ್ಲಿನ ಭ್ರಷ್ಟಾಚಾರದ ಪ್ರಕರಣಗಳನ್ನು ಡಿಟೇಲ್ ಆಗಿ ತನಿಖೆ ಮಾಡ್ಕೋಬಹುದು. ಅಲ್ಲಾಗಿದ್ದು ಅದೇ ಆಂಟಿ ಕರಪ್ಷನ್ ಏಜೆನ್ಸಿ ರಚನೆ ಆಯಿತು. ಅವರು ಅಲ್ಲಿವರೆಗೆ ಬಾಕಿ ಇದ್ದ ಪ್ರಕರಣಗಳನ್ನು ತನಿಖೆ ಮಾಡಿದರು. ಅಷ್ಟರಲ್ಲಿ ರಫೇಲ್ ಬಗ್ಗೆ ಭಾರತದಲ್ಲಿ ಬೆಂಕಿ ಹೊತ್ಕೊಂಡಿತ್ತು. ಇಲ್ಲಿ ಸಾರ್ವತ್ರಿಕ ಚುನಾವಣೆಗಳ ಸಂದರ್ಭದಲ್ಲಿ ರಫೇಲನ್ನು ಅತಿದೊಡ್ಡ ವಿಷಯವನ್ನಾಗಿ ಪ್ರತಿಪಕ್ಷಗಳು ಕೈಗೆತ್ತಿಕೊಂಡಿದ್ವು. ವಿವಾದ ನ್ಯಾಯಾಲಯದ ಮೆಟ್ಟಿಲು ಕೂಡ ಹತ್ತಿತು. ರಫೇಲ್ಗಳ ಖರೀದಿಯ ಬೆಲೆ ಎಷ್ಟು ಅಂದರೆ ಅದನ್ನು ದೇಶದ ರಕ್ಷಣೆಯ ದೃಷ್ಟಿಯಿಂದ ಬಹಿರಂಗಪಡಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಕೇಂದ್ರ ಹೇಳಿತ್ತು. ಇದೆಲ್ಲ ಏನೋ ಒಂಥರ ಇದೆಯಲ್ಲ ಅನ್ನೋ ಕುತೂಹಲಕ್ಕೆ ಬಿದ್ದ ಫ್ರಾನ್ಸ್ನ ಆಂಟಿ ಕರಪ್ಷನ್ ಏಜೆನ್ಸಿ ರಫೇಲ್ ಯುದ್ಧ ವಿಮಾನಗಳ ತಯಾರಿಕಾ ಸಂಸ್ಥೆ ಡಸಾಲ್ಟ್ ಬಗ್ಗೆ ತನಿಖೆಗೆ ಮುಂದಾಯಿತು. ಅಲ್ಲವರು ಮಾಡಿದ್ದು ಸಿಂಪಲ್ ಆಗಿ
ಡಸಾಲ್ಟ್ನ ಲೆಕ್ಕಪತ್ರಗಳನ್ನು ಆಡಿಟ್ ಮಾಡೋ ಕೆಲಸ. ಹೀಗಲ್ಲಿ ಲೆಕ್ಕಪತ್ರ ಪರಿಶೀಲನೆಗೆ ನಿಂತ ಭ್ರಷ್ಟಾಚಾರ ವಿರೋಧಿ ಏಜೆನ್ಸಿಗೆ ಆ ಲೆಕ್ಕಗಳಲ್ಲಿ ಒಂದಷ್ಟು ಆಸಕ್ತಿದಾಯಕ ನೋಟುಗಳು ಕಾಣಿಸಿತು. ಆ ಪೈಕಿ ಒಂದು ಗ್ರಾಹಕರಿಗೆ ಕೊಟ್ಟ ಬಹುಮಾನ ಅನ್ನೋ ಕಾಲಂ. ಇದೇನಿದು, ಯಾಕೆ ಬಹುಮಾನ ಕೊಟ್ರಿ? ಅಧಿಕಾರಿಗಳು ಡಸಾಲ್ಟ್ಗೆ ಪ್ರಶ್ನೆ ಮಾಡಿದರು. ಇಲ್ಲಿ ಏನಾಗಿತ್ತು ಅಂದರೆ, ಡಸಾಲ್ಟ್ ಜೊತೆಗೆ ಒಪ್ಪಂದ ಮಾಡಿಕೊಂಡಿದ್ದ ಭಾರತ, ಡಸಾಲ್ಟ್ ಕಂಪನಿ ತಾನು ಭಾರತದಿಂದ ಪಡೆಯುವ ಹಣದಲ್ಲಿ ಒಂದಷ್ಟು ಭಾಗವನ್ನು ಭಾರತದಲ್ಲೇ ಖರ್ಚು ಮಾಡಬೇಕು. ಅಂದರೆ ಭಾರತೀಯ ಉದ್ಯಮಗಳಿಂದ ವಸ್ತುಗಳನ್ನು ಖರೀದಿ ಮಾಡಬೇಕು, ಯುದ್ಧ ವಿಮಾನಗಳಿಗೆ ಬೇಕಾದ ಸ್ಪೇರ್ ಪಾರ್ಟ್ಸನ್ನು ಇಲ್ಲಿ ಭಾರತದಲ್ಲೇ ತಯಾರು ಮಾಡ್ಕೋಬೇಕು. ಹೀಗೆ ಒಂದಷ್ಟು ಕರಾರನ್ನು ವಿಧಿಸಿತ್ತು. ಡಸಾಲ್ಟ್ನ ಅಧಿಕಾರಿಗಳು ಅದನ್ನೇ ತನಿಖಾಧಿಕಾರಿಗಳಿಗೆ ಹೇಳ್ತಾರೆ. ಅದು ಸರಿ, ಆದರೆ ಇಲ್ಲಿ ಏನು ಖರೀದಿ ಮಾಡಿದಿರಿ ಭಾರತದಿಂದ? ಈ ಪ್ರಶ್ನೆಗೆ ಡಸಾಲ್ಟ್ ಕೊಟ್ಟ ಉತ್ತರ ಅತ್ಯಂತ ಆಶ್ಚರ್ಯಕರವಾಗಿತ್ತು. ಅದೇನು ಅಂದರೆ, ಭಾರತದ ಡಿಫೆನ್ಸ್ ಸಿಸ್ಟಮ್ ಸೊಲ್ಯೂಷನ್ಸ್ ಅನ್ನೋ ಸಂಸ್ಥೆಯಿಂದ ಡಸಾಲ್ಟ್ ಕಂಪನಿ ರಫೇಲ್ ಯುದ್ಧ ವಿಮಾನಗಳ 50 ಮಾಡೆಲ್ಗಳನ್ನು ಖರೀದಿ ಮಾಡ್ತಂತೆ. ಸಹಜನೇ, ಒಂದು ಯುದ್ಧ ವಿಮಾನವನ್ನು ತಯಾರು ಮಾಡೋ ಮೊದಲು ಅದರ ಮಾಡೆಲ್ಗಳನ್ನು ತಯಾರು ಮಾಡ್ಕೋಬೇಕು. ಹೀಗಾಗಿ ಕಾರ್ ಸೈಜಿನ 50 ಮಾಡೆಲ್ಗಳನ್ನು ಈ ಡೆಫಿಸಿಸ್ ಅಂದರೆ ಡಿಫೆನ್ಸ್ ಸಿಸ್ಟಮ್ ಸೊಲ್ಯೂಷನ್ ಅನ್ನೋ ಸಂಸ್ಥೆಯಿಂದ ಖರೀದಿ ಮಾಡಿದೀವಿ ಅಂತ ಹೇಳ್ತು ಡಸಾಲ್ಟ್. ಭಾರತಕ್ಕವರು ಮಾರಾಟ ಮಾಡ್ತಿರೋದೇ 36 ರಫೇಲ್ಗಳನ್ನು. ಅದಕ್ಕಾಗಿ 50 ಮಾಡೆಲ್ಗಳನ್ನು ಅವರು ಖರೀದಿ ಮಾಡಿದರು. ಸರಿ, ಹಾಗಾದರೆ ಈ ಮಾಡೆಲ್ಗಳು ಎಲ್ಲಿವೆ? ಈ ಪ್ರಶ್ನೆಗೆ ಸಂಸ್ಥೆಯ ಬಳಿ ಉತ್ತರ ಇರಲಿಲ್ಲ. ಆಯಿತು, ಮಾಡೆಲ್ ಖರೀದಿ ಮಾಡೋದಕ್ಕೆ ಹಣ ಕೊಟ್ಟಿದ್ದೀರಿ, ಆದರೆ ಅದನ್ನು ಗಿಫ್ಟ್ ಅನ್ನೋ ಕಾಲಮಲ್ಲಿ ಯಾಕೆ ದಾಖಲಿಸಿದಿರಿ? ಪರ್ಚೇಸ್ ಕಾಲಮಲ್ಲಿ ತಾನೇ ಇದು ಇರಬೇಕು. ಈ ಪ್ರಶ್ನೆಗೆ ಕೂಡ ಡಸಾಲ್ಟ್ ಬಳಿ ಉತ್ತರ ಇರಲಿಲ್ಲ. ಹೀಗಾಗಿ ತನಿಖಾಧಿಕಾರಿಗಳು ಇಲ್ಲಿ ಏನೋ ಒಂದಷ್ಟು ಅನುಮಾನಾಸ್ಪದ ಘಟನೆ ನಡೆದಿದೆ ಮತ್ತು ಪಾವತಿಯಾಗಿರೋ 1 ಮಿಲಿಯನ್ ಯೂರೋಗಳಷ್ಟು ಹಣ ಅಕ್ರಮದ ವಾಸನೆಯನ್ನು ಹೊರಡಿಸ್ತಾ ಇದೆ ಅಂತ ಶರ ಬರೆದ್ರು. ಅಲ್ಲಿಗೆ ಅದು ಮುಗೀತು. ಅದು ಯಾಕೋ ಗೊತ್ತಿಲ್ಲ, 2018ರಲ್ಲಿ ಇಷ್ಟೆಲ್ಲ ಮಾಡಿದ AFA ಡೈರೆಕ್ಟರ್ ಚಾರ್ಲ್ಸ್ ಈ ಬಗ್ಗೆ ಹೆಚ್ಚಿನ ತನಿಖೆಗೆ ಶಿಫಾರಸನ್ನು ಕೂಡ ಮಾಡಲಿಲ್ಲ. ಕೇವಲ 1-2 ಪ್ಯಾರಾಗಳ ಶರ ಬರೆದು ಆ ಫೈಲನ್ನು ಮುಚ್ಚಿ ಆತ ಎದ್ದು ಬಂದುಬಿಟ್ಟ. ಈಗ ಇಲ್ಲಿ ಅನುಮಾನಗಳಿಗೆ ಕಾರಣವಾಗ್ತಿರೋ ಅಂಶನೇ ಇದು. ಇನ್ನು ಇಲ್ಲಿ ಮಾಡೆಲ್ಗಳ ಹೆಸರಲ್ಲಿ ಹಣ ಸಂದಾಯವಾಗಿದೆಯಲ್ಲ, ಆ ಡಿಫೆನ್ಸ್ ಸಿಸ್ಟಮ್ ಸೊಲ್ಯೂಷನ್ಸ್ ಅನ್ನೋ ಕಂಪನಿ ಇದು ಯಾರದ್ದು? ಗೆಳೆಯರೆ, ಇದು ಸುಶೇನ್ ಗುಪ್ತಾ ಅನ್ನೋ ವ್ಯಕ್ತಿಗೆ ಸೇರಿದ ಕಂಪನಿ. ಇದಕ್ಕೆ ಯಾವ ಮಾಡೆಲ್ಗಳನ್ನು ಮಾಡಿದ ಅನುಭವನೂ ಇಲ್ಲ ಅಂತ ತನಿಖೆಯಿಂದ ಗೊತ್ತಾಗ್ತಾ ಇದೆ. ಇನ್ನೂ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ, ಇದೇ ಸುಶೇನ್ ಗುಪ್ತಾ 2019ರಲ್ಲಿ ಭ್ರಷ್ಟಾಚಾರ ಪ್ರಕರಣದಲ್ಲೇ ಬಂಧನಕ್ಕೆ ಈಡಾಗಿದ್ದ. ಅದು ಅಗಸ್ತಾ ವೆಸ್ಟ್ಲ್ಯಾಂಡ್ ಹೆಲಿಕಾಪ್ಟರ್ ಖರೀದಿ ಹಗರಣದಲ್ಲಿ ಮಧ್ಯವರ್ತಿಯಾಗಿ ಹಣ ಪಡೆದ ಆರೋಪದ ಮೇಲೆ ಈ ಸುಶೇನ್ ಗುಪ್ತಾನನ್ನು ಬಂಧಿಸಿ ಜೈಲಿಗೆ ಕಳುಹಿಸಲಾಗಿತ್ತು. ಈಗ ರಫೇಲ್ ಡೀಲಲ್ಲಿ ಕೂಡ ಹೆಸರು ಕೇಳಿ ಬರ್ತಾ ಇರೋದು ಅದೇ ಸುಶೇನ್ ಗುಪ್ತಾನದ್ದು. ಸ್ನೇಹಿತರೆ, ಅನೇಕ ಸಂಶಯಗಳಿಗೆ ಕಾರಣವಾಗ್ತಾ ಇರೋದೇ ಈ ವಿಷಯ. ರಫೇಲ್ ಒಪ್ಪಂದ UPA ಸರ್ಕಾರದ ಅವಧಿಯಲ್ಲಾಗಿತ್ತು. ಅಗಸ್ತಾ ವೆಸ್ಟ್ಲ್ಯಾಂಡ್ ಖರೀದಿಯಾಗಿದ್ದು ಕೂಡ UPA ಸರ್ಕಾರದ ಅವಧಿಯಲ್ಲೇನೆ. ಅಗಸ್ತಾ ಖರೀದಿಯ ಆರೋಪಿಗೆ ರಫೇಲ್ ತಯಾರು ಮಾಡೋ ಕಂಪನಿ ಹಣವನ್ನು ಯಾಕೆ ಕೊಡ್ತು? ಇನ್ನು ಎರಡನೇ ಪ್ರಶ್ನೆ, ಅವತ್ತು ತನಿಖೆ ನಡೆಸಿದ ಚಾರ್ಲ್ಸ್ ಅದನ್ನು ಅಲ್ಲಿಗೆ ಕೈ ಬಿಟ್ಟಿದ್ದು ಯಾಕೆ? ಈ ಬಗ್ಗೆ ಒಂದು ಕೂಲಂಕಷ ತನಿಖೆಯಂತೂ ನಡೀಲೇಬೇಕು. ರಫೇಲ್ ಅನ್ನೋದು ಒಳ್ಳೆಯದಾ ಕೆಟ್ಟದ್ದಾ? ಅದರ ಶಕ್ತಿ ಏನು? ಅದರಿಂದ ಭಾರತಕ್ಕೆ ಲಾಭ ಆಗುತ್ತಾ? ಈ ಬಗ್ಗೆ ಇಲ್ಲಿ ಮಾತಾಡೋದು ಬೇಡ. ಯಾಕೆ ಅಂದರೆ ಬೋಫರ್ಸ್ ಕೂಡ ನಮಗೆ ಸಾಕಷ್ಟು ಲಾಭವನ್ನು ಮಾಡಿಕೊಡ್ತು. ಬೋಫರ್ಸ್ ಫಿರಂಗಿಗಳಿಂದಲೇ ನಾವು ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಪಾಕಿಸ್ತಾನವನ್ನು ಮಟ್ಟ ಹಾಕೋದಕ್ಕೆ ಸಾಧ್ಯ ಆಗಿದ್ದು. ಆದರೆ ಅದರ ಖರೀದಿಯಲ್ಲಾದ ಅವ್ಯವಹಾರ ಸಾಕಷ್ಟು ವರ್ಷಗಳ ತನಿಖೆಗೆ, ಚರ್ಚೆಗೆ ಒಳಪಡ್ತು ಅನ್ನೋದನ್ನು ನಾವಿಲ್ಲಿ ಮರೆಯೋ ಹಾಗಿಲ್ಲ. ಅಕಸ್ಮಾತ್ ರಫೇಲಲ್ಲಿ ಕೂಡ ಅಂಥದ್ದೇ ಅವ್ಯವಹಾರ ನಡೆದಿದ್ದರೆ ಅದರ ಬಗ್ಗೆ ಕೂಡ ಒಂದು ನಿಷ್ಪಕ್ಷಪಾತ, ಪ್ರಾಮಾಣಿಕ ತನಿಖೆ ನಡೀಲೇಬೇಕು. ಭಾರತದಲ್ಲಿ ಖರೀದಿ ಮಾಡಬೇಕು ಅನ್ನೋ ಸರ್ಕಾರದ ಆದೇಶವನ್ನು ಇಲ್ಲಿ ಡಸಾಲ್ಟ್ ಕಂಪನಿ ದುರ್ಬಳಕೆ ಮಾಡ್ಕೊಳ್ತಾ, ಅಕಸ್ಮಾತ್ ಹಾಗೇನಾದರೂ ಆಗಿದ್ರೆ ಭಾರತದ ಸರ್ಕಾರಕ್ಕೆ ಕೂಡ ಡಸಾಲ್ಟ್ ಕಂಪನಿ ವಂಚಿಸಿದ ಹಾಗಾಗತ್ತೆ. ಹೀಗಾಗಿ ಈ ಬಗ್ಗೆ ಸರ್ಕಾರ ಕೂಡಲೇ ಒಂದು ತನಿಖೆಗೆ ಆದೇಶಿಸಬೇಕು. ಆ ಕೆಲಸ ಬೇಗ ಆಗತ್ತಾ? ಈ ಬಗ್ಗೆ ಇನ್ನೂ ಏನೇನು ರಹಸ್ಯಗಳು ಹೊರಬರಲಿವೆ, ಇದನ್ನು ನಾವು ಕಾದು ನೋಡಬೇಕು. ಗೆಳೆಯರೆ, ಇದು ಫ್ರಾನ್ಸ್ನ ಮಾಧ್ಯಮ ಮಾಡಿರುವ ವರದಿಯ ಕುರಿತಾದ ಒಂದು ಸಣ್ಣ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.